18 ದಿನ ಸತತವಾಗಿ ನಡೆದಂತ ಯುದ್ಧ ಯಾವ್ಯಾವ ಜಾಗದಲ್ಲಿ ನಡೀತು? ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಸ್ಥಳ ಯಾವುದು? ಈಗ ಅದು ಎಲ್ಲಿದೆ? ಇಂದಿಗೂ ಕುರುಕ್ಷೇತ್ರದ ಮಣ್ಣು ಯಾಕೆ ರಕ್ತ ಕೆಂಪಾಗಿದೆ? ದುರ್ಯೋಧನ ಅವಿತು ಕುಳಿತಂತ ಸರೋವರ ಯಾವುದು? ಅದು ಈಗ ಎಲ್ಲಿದೆ? ಇಂಥ ರೋಚಕ ವಿಷಯಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಸಾಮವೇತಯೂತ್ಸಂ ಮಾಮಕಂ ಪಾಂಡವೈಶ್ಯವಕಿಮಂ ಕುರ್ಮುತಂ ಸಂಜಯ. ಈ ಶ್ಲೋಕ ಕೇಳಿದ್ರೆ ನಿಮ್ಗೇನ್ ನೆನಪಾಗುತ್ತೆ? ಮಹಾಭಾರತ, ಕುರುಕ್ಷೇತ್ರ ಯುದ್ಧ ನೆನಪಾಗುತ್ತೆ ಅಲ್ವಾ? ಹೌದು, ಈ ಶ್ಲೋಕದಿಂದನೇ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗೋದು. ಹದಿನೆಂಟು ದಿನ ಸತತವಾಗಿ ನಡೆದಂತ ಯುದ್ಧ ಯಾವ್ಯಾವ ಜಾಗದಲ್ಲಿ ನಡೀತು? ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಸ್ಥಳ ಯಾವುದು? ಈಗ ಅದು ಎಲ್ಲಿದೆ? ಇಂದಿಗೂ ಕುರುಕ್ಷೇತ್ರದ ಮಣ್ಣು ಯಾಕೆ ರಕ್ತ ಕೆಂಪಾಗಿದೆ? ದುರ್ಯೋಧನ ಅವಿತು ಕುಳಿತಂತ ಸರೋವರ ಯಾವುದು? ಅದು ಈಗ ಎಲ್ಲಿದೆ? ಇಂಥ ರೋಚಕ ವಿಷಯಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಒಂದು ವೇಳೆ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮಹಾಭಾರತದಲ್ಲಿ ನಡೆದಂತ ಕುರುಕ್ಷೇತ್ರ ಯುದ್ಧವನ್ನು ಇತಿಹಾಸದಲ್ಲಿ ಅತಿ ದೊಡ್ಡ ಯುದ್ಧ ಅಂತ ಬಣ್ಣಿಸಿದ್ದಾರೆ. ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಂಡ ಅದೆಷ್ಟೋ ವೀರ ಯೋಧರು ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈ ಯುದ್ಧವು ಕುರುಕ್ಷೇತ್ರದ ಭೂಮಿಯನ್ನು ರಕ್ತಸಿಕಗೊಳಿಸಿತ್ತು. ಪುರಾಣದ ಕಥೆಗಳಾದ ರಾಮಾಯಣ, ಮಹಾಭಾರತವು ಕಲ್ಪನೆ ಹಾಗೂ ವಾಸ್ತವವನ್ನು ಪ್ರತಿನಿಧಿಸುತ್ತವೆ. ಪುರಾಣವನ್ನು ಸಂಪೂರ್ಣವಾಗಿ ಸುಳ್ಳು ಎಂದು ಹೇಳಲು ಸಾಧ್ಯವೇ ಇಲ್ಲ, ಕಾರಣ ಇಲ್ಲಿ ಉಲ್ಲೇಖಿಸಿದ ಸ್ಥಳಗಳು ವಾಸ್ತವದಲ್ಲೂ ಇವೆ. ಇದು ಬರೀ ಪುರಾಣವಲ್ಲ, ವಾಸ್ತವ ಎಂದು ಒತ್ತಿ ಒತ್ತಿ ಹೇಳುತ್ತವೆ. ಇಂಥ ಸ್ಥಳಗಳ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸುಮಾರು